ಒಳ್ಳೆ ಒಂದು ವ್ಯೂ ಇಂದ ಒಂದು ಒಳ್ಳೆ ಕೆಫೆಗೆ ಬಂದ್ರಿ. ವಿ ಹ್ಯಾಡ್ ನೈಸ್ ಹಾಟ್ ಲೆಮನ್ ಟೀ. ಸೊ ಇಟ್ ಈಸ್ ಅ ವೆರಿ ಬ್ಯೂಟಿಫುಲ್ ವ್ಯೂ. ದಿಸ್ ಇಸ್ ಇನ್ ನಾರ್ಕಂಡ್. हेलो बच्चे, कैसे हो? कैसे हो? क्यूट क्यूट क्यूट. ಸ್ನೇಹಿತರೆ, ನಾನು ನಿಮ್ಮ ರಘು ರಾಘವೇಂದ್ರ. ವೆಲ್ಕಮ್ ಟು ಮೈ ಚಾನಲ್ ರೆಡ್ ಟೈಗರ್ 9099. ಸೊ ಈಗ ಬ್ಯಾಂಗ್ಳೂರಿಂದ ಶಿಮ್ಲಾವರೆಗೂ ರೈಡ್ ಮಾಡ್ಕೊಂಡು ನಾವು 3 ಜನರು ಇಲ್ಲಿ ಶಿಮ್ಲಾನಲ್ಲಿ ಸೇರಿದ್ದೀರಿ. ಅಬೌಟ್ 2500 ಕಿಲೋಮೀಟರ್ಸ್ ರೈಡ್ ಆಯಿತು. ಸೊ ಹಾಗಾಗಿ ಶಿಮ್ಲಾನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ 2 ಡೇಸ್ ನಾವು ಇಲ್ಲಿ ಶಿಮ್ಲಾನಲ್ಲಿ ಇದ್ರಿ. ಸೊ ಹಾಗಾಗಿ ಎಷ್ಟು ಎಕ್ಸ್ಪ್ಲೋರ್ ಮಾಡೋಕ್ಕಾಗುತ್ತೆ ಶಿಮ್ಲಾನ, ಲೈಕ್ ಏನು ನೋಡೋಕ್ಕಾಗುತ್ತೋ ನೋಡಿದ್ರಿ ನಾವು. ಅಲ್ಲೇನು ಮೇನ್ ಅಂದರೆ ಲೈಕ್ ಮಾಲ್ ರೋಡು. ಸೊ ಮಾಲ್ ರೋಡಲ್ಲಿ ಶಾಪಿಂಗ್ ಸೆಂಟರ್ಸು, ಶಾಪಿಂಗ್ ಇದೆ, ಒಳ್ಳೆ ಒಂದು ಚರ್ಚ್ ಇದೆ, ಟೆಂಪಲ್ ಕೂಡ ಇದೆ, ಸುಮಾರು ಹಿಸ್ಟಾರಿಕಲ್ ಬಿಲ್ಡಿಂಗ್ಸ್ ಕೂಡ ಇದೆ ಅಲ್ಲಿ. ಸೊ ಅದನ್ನೆಲ್ಲ ನೋಡಿ ಲೈಕ್ ಅಲ್ಲೊಂದು ಲೇಕ್ ಕೂಡ ಇತ್ತು. ಸೊ ಲೇಕ್ ನಾವು ಹೋಗೋಕ್ಕಾಗಲಿಲ್ಲ, ಯಾಕಂದರೆ ಮಳೆ ಬರೋ ಒಂದು ಇದರಿಂದ ನಾವು ಹೋಗಲಿಲ್ಲ. ಸೊ ಸುಮಾರು ಅಲ್ಲಿಂದ ರೈಡ್ ಮಾಡ್ಕೊಂಡು ಬಂದು ಟಯರ್ಡ್ ಆಗಿರೋದ್ರಿಂದ ನಾವು ಆರಾಮಾಗಿ 3 ಜನನೂ ರೆಸ್ಟ್ ಮಾಡಿದ್ವಿ. ಮತ್ತು ನೆಕ್ಸ್ಟ್ ಡೇ ಹೊರಡೋಣ ಅಂತ ಹೇಳಿದಾಗ ನಮ್ಮ ಒಬ್ಬ ರೈಡರ್ದು ಪ್ರಶಾಂತ್ ಅವ್ರದ್ದು ಸ್ವಲ್ಪ ವೆಹಿಕಲ್ ಪ್ರಾಬ್ಲಮ್ ಆಗಿತ್ತು. ಸೊ ಅದನ್ನೆಲ್ಲ ರೆಕ್ಟಿಫೈ ಮಾಡಿಕೊಂಡು ಈ ದಿವಸ ಅದೇ ಆಯಿತು. ಸೊ ಹಾಗಾಗಿ 2 ಡೇಸ್ ಒಳ್ಳೆ ಒಂದು ರೆಸ್ಟ್ ತಗೊಂಡು ದ ನೆಕ್ಸ್ಟ್ ಡೇ ಮಾರ್ನಿಂಗ್ ವಿ ವೆಂಟ್ ಟು ಕಲ್ಪ. ಸೊ ಶಿಮ್ಲಾಯಿಂದ ವೆಂಟ್ ಟು ನಾರ್ಕಂಡನಲ್ಲಿ ಅಲ್ಲಿ ಸ್ವಲ್ಪ ಸೈಟ್ ಸೀಯಿಂಗು, ವ್ಯೂ ಪಾಯಿಂಟ್ಸ್ ಎಲ್ಲ ಇತ್ತು. ಸೊ ಹಾಗೆ ಅದನ್ನೆಲ್ಲ ನೋಡಿ ಎಕ್ಸ್ಪ್ಲೋರ್ ಮಾಡಿ ಸೊ ದ ನೆಕ್ಸ್ಟ್ ಡೇ ವಿ ಸ್ಟಾರ್ಟೆಡ್ ಅವರ್ ರೈಡ್ ಟುವರ್ಡ್ಸ್ ಕಲ್ಪ. ಸೊ ಈ ಥರ ಇತ್ತು ನಮ್ಮ ಶಿಮ್ಲಾ ಟು ಕಲ್ಪ. ಸೊ ಈಗ ಇವೆಲ್ಲ ನೋಡಿ, ಫ್ರಮ್ ಶಿಮ್ಲಾ ವೇರ್ ರೈಡಿಂಗ್ ಟು ಸ್ಪಿಟಿ ವ್ಯಾಲಿ, ಹಿಮಾಚಲ್ ಪ್ರದೇಶ್ ಮೇನ್ ಸ್ಪಿಟಿ ವ್ಯಾಲಿ. ಓಕೆ, ಸಿ ಯು. ಸೊ ಫ್ರಮ್ ಶಿಮ್ಲಾ ಈಗ ನಾರ್ಕಂಡ್ಗೆ ರೈಡ್ ಮಾಡ್ತಾ ಇದ್ದೀರಿ. ಸೊ ಟುಡೇ ಈಸ್ 22nd ಮಂಡೇ 2025. ಸೊ ಆಲ್ ಸೆಟ್ ಆಗಿ ಎಲ್ಲ ಈಗ ಹೊರಡ್ತಾ ಇದ್ದೀರಿ. ಆಲ್ರೆಡಿ ಟ್ರಾಫಿಕ್ ಜಾಮ್ ಇದೆ ಇಲ್ಲೆಲ್ಲ. ಸೊ ಸಿಂಗಲ್ ಲೈನ್ ಆಗಿ ಈ ಥರ ನಿಲ್ಲಿಸ್ಕೊಂಡು ಈ ಕಡೆ ಎಲ್ಲ ಜಾಗ ಬಿಡ್ತಾರೆ. ಪೊಲೀಸ್ ಅವರೆಲ್ಲ ನೋಡಿ ಇಲ್ಲೇ ಇರ್ತಾರೆ. ಇಲ್ಲಿ ಶೀಸ್ ಎ ಲೇಡಿ ಕಾಪ್. ದಿಸ್ ಈಸ್ ಶಿಮ್ಲಾ ಸಿಟಿ. ಮೇಲ್ಗಡೆ ಬಂದ್ಬಿಟ್ಟು ಇದು ಮಾಲ್ ರೋಡ್ಗೆ ಹೋಗೋಕ್ಕೆ ದಾರಿ ಇದೆಲ್ಲ. ಸೊ ದಿಸ್ ಇಸ್ ದ ಮೈನ್ ಸಿಟಿ ಆಫ್ ಶಿಮ್ಲಾ. ಇಟ್ ವಾಸ್ ರಿಯಲಿ ಹಾಸಮ್ ಸ್ಟೇ. ಚೆನ್ನಾಗಿತ್ತು. 2 ದಿವಸ ಇಲ್ಲಿ ಸ್ಟೇ ಮಾಡಿ ಎಕ್ಸ್ಪ್ಲೋರ್ ಮಾಡಿ ಈಗ ನಾರ್ಕಂಡ್ ಕಡೆ ಹೊರಟಿದ್ದೀರಿ. ಮುಂದ್ಗಡೆ ಫ್ಯೂಲ್ ಸ್ಟೇಷನಲ್ಲಿ ಫ್ಯೂಲ್ ಅಪ್ ಮಾಡಿಕೊಂಡು ವಿಲ್ ಕಂಟಿನ್ಯೂ ದ ಜರ್ನಿ. ಇದು ಶಾಪಿಂಗ್ ಮಾರ್ಕೆಟ್ ಶಿಮ್ಲಾ ಮಾರ್ಕೆಟಿಂಗ್ ಜಾಗ ಇದೆಲ್ಲ. ಸೊ ಹೆವಿ ಕ್ರೌಡೆಡ್ ಪ್ಲೇಸ್.
ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಯಾವುದೋ ಒಂದು ಆರಿ ಇವೆಂಟ್ ನಡೀತಾ ಇದೆ. ಸೊ ಎಲ್ಲ ಸ್ಪಿಟಿಗೆ ಕಡೆ ಇವರು ರೈಡ್ ಮಾಡ್ತಾ ಇದ್ದಾರೆ ಅಂತ ಕಾಣುತ್ತೆ. ಸೊ ಇದು ನೋಡಿ ಘಾಟ್ ಸೆಕ್ಷನ್ ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ, ತುಂಬಾ ಚೆನ್ನಾಗಿದೆ. ನ್ಯಾರೋ ರೋಡ್ಸ್ ಎಲ್ಲ ಅವರು ಲೈಕ್ ಲೈನಾಗಿ ಹೋಗ್ತಾರೆ. ಬ್ಯೂಟಿಫುಲ್. ಆ ಕಡೆ ಈ ಕಡೆ ಮರ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ. Very beautiful it is. Very nice. ತುಂಬಾ ಚಿಲ್ಲಾಗಿದೆ ವೆದರು. ಸೊ ಇಲ್ಲಿಂದ ನಾರ್ಕಾಂಡ್ ಅಬೌಟ್ 50 ಕಿಲೋಮೀಟರ್ಸ್, 45-50 ಕಿಲೋಮೀಟರ್ಸ್ ಇಲ್ಲಿಂದ. ದಿಸ್ ಈಸ್ ಬ್ಯೂಟಿಫುಲ್ ಶಿಮ್ಲಾ ಘಾಟ್ ಸೆಕ್ಷನ್ ಟುವರ್ಡ್ಸ್ ನಾರ್ಕಾಂಡ್, ಸ್ಪಿಟಿ ವ್ಯಾಲಿ. ಸೊ ಇದೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ, ತುಂಬ ಕಾಮ್ ಆಗಿದೆ. ಆರ್ಮಿ ಟ್ರಕ್ಸ್ ಎಲ್ಲ ಬರ್ತಾಯಿದೆ ಈ ಕಡೆ. ಆರ್ಮಿ ಇಲ್ಲೆಲ್ಲೋ ಆರ್ಮಿ ಕ್ಯಾಂಪ್ ಇರಬೇಕು. ತುಂಬಾ ಚೆನ್ನಾಗಿದೆ. ಸೊ ಎಲ್ಲ ಫೀಲ್ ಅಪ್ ಮಾಡಿಕೊಂಡು ಬೈ 10 o'clock ಹೊರಟಿದ್ದೀರಿ. ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ, ತುಂಬಾ ಖುಷಿಯಾಗುತ್ತೆ ಈ ರೋಡಲ್ಲಿ ರೈಡ್ ಮಾಡಲಿಕ್ಕೆ. ವಾವ್ 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 ವಾವ್. ಸೊ ಬನ್ನಿ ಹಂಗೆ ಹೋಗ್ತಾ ನಾರ್ಕಾಂಡ್ ರೀಚ್ ಆಗಿ ವಿಲ್ ಗೋ ಸ್ಟಿಲ್ ಫರ್ದರ್. ನಾರ್ಕಾಂಡ್ ಇವತ್ತೇನು ಸ್ಟೇ ಇಲ್ಲ. ಸೊ ಮುಂದೆ ಇವಾಗ ಹೀಗೆ ರೈಡ್ ಮಾಡ್ಕೊಂಡು ಹೋಗ್ತಾ ಇರೋದು. ಬ್ಯೂಟಿಫುಲ್ ಆಗಿದೆ ನೋಡಿ, ಇದೆಲ್ಲ ಸಖತ್ತಾಗಿದೆ. ಚೆಕ್ ಪೋಸ್ಟ್ ಎಷ್ಟು ಚೆನ್ನಾಗಿದೆಯಲ್ಲ, ಬ್ಯೂಟಿಫುಲ್ ಆಗಿದೆ. ಲೊಕೇಶನ್ ಇದು. ಆ ಕಡೆ ಬೆಟ್ಟ, ಈ ಕಡೆ ಎಲ್ಲ ಹಳ್ಳ, ಥರ ಹಳ್ಳ ಇದೆ. ಹೈಟಲ್ಲಿ ಇದ್ದೀರಲ್ಲ. ಸೊ ಇದು ಬ್ಯೂಟಿಫುಲ್ ಆಗಿದೆ ನೋಡಿ. ಬ್ಯೂಟಿಫುಲ್ ವ್ಯೂ ಇದೆಲ್ಲ. Wow, 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 wow. This is on the way to Narkonda, Spiti Valley. On the way to Spiti Valley, first ನಾವು ನಾರ್ಕಂಡ ಮೇಲೆ ಹೋಗ್ತಾ ಇದ್ದೀರಿ. ಸಖತ್ತಾಗಿದೆಯಮ್ಮ, ಬ್ಯೂಟಿಫುಲ್ ಆಗಿದೆ. ವಾವ್, ಸಖತ್, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ನೋಡಿ. ಗ್ರೀನ್ ಟ್ರೀಸ್, ಮೌಂಟೇನ್ಸ್, ಇನ್ ಬಿಟ್ವೀನ್ ರೋಡು. ವಾವ್ ವಾವ್, ಬಾ 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 ಬಾ.
ಟೈಗರ್ ಎಂಜಾಯ್ ಮಾಡು ಟೈಗರ್. ಅನದರ್ 25 kilometers ಟು ರೀಚ್ ನಾರ್ಕಂಡ್. ನೋಡಿ ಹಿಂದ್ಗಡೆ ವ್ಯೂ ಎಷ್ಟು ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ದ ರೈಡ್ ಆಲ್ಸೋ ವಾಸ್ ರಿಯಲಿ ಹಾಸಮ್. ಸ್ವಲ್ಪ ಪ್ಯಾಚಿ ರೋಡು ಎಲ್ಲ ಇತ್ತು, ಬಟ್ ಏನಂತ ಒಂದು ಏನು ಟಫ್ ಆಗಿ ಏನಿರಲಿಲ್ಲ. ಸೊ ಶಿಮ್ಲಾಯಿಂದ ಆಲ್ಮೋಸ್ಟ್ 65 kilometers ಇಸ್ ನಾರ್ಕಂಡ್. ಸೊ ಇಲ್ಲಿ ಈಗ ರೀಚ್ ಆಗಿದ್ದೀನಿ. ಸೊ ಅವರು ನಮ್ಮೊಟ್ಟಿಗೆ ಅವರಿಂದೇ ಬರ್ತಾ ಇದ್ದಾರೆ. ಸೊ ಎಲ್ಲ ಜೊತೆಯಲ್ಲಿ ಇಲ್ಲಿ ನಿಲ್ಲಿಸಿ ಕಾಫಿ ಟೀ ಬ್ರೇಕ್ ಮಾಡಿಕೊಂಡು ಸೊ ಇನ್ನು ಮುಂದೆ ಹಾಗೆ ಹೋಗ್ತೀರಿ. ಗುಡ್ ಈವ್ನಿಂಗ್ ಫ್ರಮ್ ನಾರ್ಕಂಡ್. ಸೊ ಶಿಮ್ಲಾಯಿಂದ ರೈಡ್ ಮಾಡಿಕೊಂಡು ಈಗ ನಾರ್ಕಂಡ್ ರೀಚ್ ಆಗಿ ಇಲ್ಲಿ ಒಂದು ಬ್ಯೂಟಿಫುಲ್ ಸ್ಟೇ ತೊಗೊಂಡಿದ್ದೀರಿ. ಸೊ ಈಗ ಇಲ್ಲಿಂದ ಒಂದು ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀರಿ ಈಗ. ಸೊ ಇಟ್ಸ್ ಎ ಬ್ಯೂಟಿಫುಲ್ ಸ್ಟೇ ಇಲ್ಲಿ. ಸೊ ಒಬ್ಬರು ಸ್ನೇಹಿತರ ಸಿಕ್ಕಿದ್ರು, ಸೊ ಅವ್ರದ್ದೇ ಸ್ಟೇ ಇದು. ಸೊ ಕಂಪ್ಲೀಟ್ ಗೈಡ್ ಪ್ಲ್ಯಾನ್ ಎಲ್ಲ ಬಂದ್ಬಿಟ್ಟು ಅವರೇ ಮಾಡಿಕೊಟ್ರು ನಮ್ಮ ರೈಡ್ಗೆ. ಎಲ್ಲೆಲ್ಲಿ ಹೋಗ್ಬೇಕು ಹೇಗೆ ಎತ್ತ ಅಂದ್ಬಿಟ್ಟೆಲ್ಲ ಅವರೇ ಮಾಡಿಕೊಟ್ರು. ಸೊ ವಿ ಆರ್ ಗೋಯಿಂಗ್ ಟು ಸಿ ದ ವ್ಯೂ ಪಾಯಿಂಟ್. ಆ ಕಡೆ ಈ ಕಡೆ ಎಲ್ಲ ತುಂಬ ಬ್ಯೂಟಿಫುಲ್ ಆಗಿದೆ ವ್ಯೂ. ಒಳ್ಳೆ ಪ್ಲೇಸ್, ಒಳ್ಳೆ ಸ್ಟೇ ಸಿಕ್ಕಿದೆ ಈಗ. ಸೊ ಟುಡೇ ಅವರ್ ಸ್ಟೇ ಇಸ್ ಇನ್ ನಾರ್ಕಂಡ್. ಗುಡ್ ಈವ್ನಿಂಗ್ ಸ್ನೇಹಿತರೆ. ಇವಾಗ ನಾವೆಲ್ಲ ಇದು ನಾರ್ಕಂಡ್ ರೀಚ್ ಆದ್ರಿ. ನಾನು ಕೃಷ್ಣನ್ ಮತ್ತು ಆಸಿಫ್ ಅವರು. ಸೊ ಒಳ್ಳೆ ಬಿಪಿನ್ ಅಂತ ಹೇಳಿ ಫ್ರೆಂಡ್ ಆಗಿದ್ದಾರೆ ಇಲ್ಲಿ ನಮಗೆ. ಈಗ ಅವರು ನಾರ್ಕಂಡ್ ಒಳ್ಳೆ ಫ್ರೆಂಡ್. ಸೊ ಅವ್ರದೇ ಒಂದು ಪ್ರಾಪರ್ಟಿನಲ್ಲಿ ಇಲ್ಲಿ ನಾವು ಸ್ಟೇ ಆಗ್ತಾ ಇದ್ದೀರಿ. ಇಟ್ಸ್ ಎ ಬ್ಯೂಟಿಫುಲ್ ವೆರಿ ನೈಸ್ ಪ್ರಾಪರ್ಟಿ. ಸೊ ನೀವು ಕೂಡ ಬಂದಾಗ ಇಲ್ಲಿ ಬರ್ಬೋದು. ಸೊ ಐ ಶೇರ್ ದ ಡೀಟೇಲ್ಸ್. So we are going to which peak now? Attu Peak. So we are all going to Attu Peak in your car. He's very nice friend, nice gentleman, and he is also a traveler. Please, you must meet him when you are traveling to Spiti Valley. Say hi, sir. Hello.
ಒಳ್ಳೆ ಒಂದು ವ್ಯೂ ಇಂದ ಒಂದು ಒಳ್ಳೆ ಕೆಫೆಗೆ ಬಂದ್ರಿ. ವಿ ಹ್ಯಾಡ್ ನೈಸ್ ಹಾಟ್ ಲೆಮನ್ ಟೀ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ವ್ಯೂ. ದಿಸ್ ಇಸ್ ಇನ್ ನಾರ್ಕಂಡ್. हेलो हेलो बच्चे, कैसे हो? कैसे हो? क्यूट क्यूट क्यूट. आओ, कम कम कम. Where is mommy? चलो इधर नीचे वाला ज्यादा सुंदर है. आओ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ನಾನು ನಿಮ್ಮ ರಘು ರಾಘವೇಂದ್ರ. ಸೊ ಟುಡೇ 23rd. ಸೊ ಇಲ್ಲಿ ನಾರ್ಕಂಡನಲ್ಲಿ ಸ್ಟೇ ಆಗಿದ್ರಿ. ಸೊ ದಿಸ್ ಈಸ್ ಅವರ್ ಸ್ಟೇ. ಸೊ ಇಲ್ಲಿಂದ ಈಗ ಹೆಡಿಂಗ್ ಟು ಕಲ್ಪ. ಸೊ ಇಡೀ ದಿನ ಇವತ್ತು ಕಲ್ಪವರೆಗೂ ರೈಡ್ ಮಾಡ್ಕೊಂಡು ಹೋಗಿ ಸೊ ಸ್ಟೇ ಬಂದ್ಬಿಟ್ಟು ಇವತ್ತು ನೈಟ್ ಕಲ್ಪನಲ್ಲಿ. ಸೊ ಹೋಗ್ತಾ ಆನ್ ದ ವೇ ರೈಡ್ ಮಾಡಿಕೊಂಡು ಶೋ ದ ಬ್ಯೂಟಿಫುಲ್ ಪ್ಲೇಸಸ್. ಹ್ಯಾವ್ ಎ ನೈಸ್ ಡೇ. ಟೇಕ್ ಕೇರ್. ಗುಡ್ ಮಾರ್ನಿಂಗ್ ಫ್ರಮ್ ನಾರ್ಕಂಡ. ವೆರಿ ಬ್ಯೂಟಿಫುಲ್ ಪ್ಲೇಸ್ ನಾರ್ಕಂಡ, ಹಿಮಾಚಲ್ ಪ್ರದೇಶ್. ತುಂಬಾ ಚೆನ್ನಾಗಿದೆ. ಇಲ್ಲಿ ಸ್ಟೇ ಎಲ್ಲ ತುಂಬಾ ಚೆನ್ನಾಗಿತ್ತು. ದಿ ನಾರ್ಕಂಡ ಹೋಮ್ ಸ್ಟೇಯಲ್ಲಿ ರಾತ್ರಿ ನಾವು ಸ್ಟೇ ಮಾಡಿ ಫ್ರೆಶನ್ ಅಪ್ ಆಗಿ ಈಗ ಕಲ್ಪ ಕಡೆಗೆ ಸ್ಪಿಟಿ ವ್ಯಾಲಿ ರೈಡ್ ಮಾಡ್ತಾಯಿದ್ದೀರಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ ಇದೆಲ್ಲ, ಗಿಡ ಮರ ಎಲ್ಲ ಹಸಿರು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ವೆರಿ ನೈಸ್ ಬ್ಯೂಟಿಫುಲ್. ದ ರೋಡ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಎಲ್ಲಿವರೆಗೂ ಈ ಥರ ರೋಡ್ ಇದೆ ಅಂತ ಗೊತ್ತಿಲ್ಲ. ಬಟ್ ಸ್ಟೇ ಅಂತೂ ತುಂಬ ಚೆನ್ನಾಗಿತ್ತು. ಮತ್ತು ಅವರು ಓನರು ವಿಪಿನ್ ಅಂತ ಹೇಳಿ ಈಸ್ ವೆರಿ ಹೆಲ್ಪ್ಫುಲ್, ವೆರಿ ಕೈಂಡ್. ತುಂಬಾ ಖುಷಿ ಆಯಿತು ಅಲ್ಲಿ ಇದ್ದಿದ್ದಕ್ಕೆ. ಸೊ ನಾನೀಗ ಕಲ್ಪ ಕಡೆ ರೈಡ್ ಮಾಡ್ತಾಯಿದ್ದೀನಿ. ಸೊ ಸ್ಪಿಟಿ ವ್ಯಾಲಿ. ಸೊ ಟುನೈಟ್ ವಿ ಆರ್ ಗೋಯಿಂಗ್ ಟು ಸ್ಟೇ ಅಟ್ ಕಲ್ಪ ಸ್ಪಿಟಿ ವ್ಯಾಲಿ. ನೋಡಿ ಎಷ್ಟು ಚೆನ್ನಾಗಿದೆ. ಬಾ ಬ್ಯೂಟಿಫುಲ್ ಆಗಿದೆ. ನೇಚರ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೈಟು ಒಂದು 5 o'clock ಆಗ್ತಾ ಇದ್ದಂಗೆ ಚಿಲ್ನೆಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಐ ಆಮ್ ವೆರಿ ಹ್ಯಾಪಿ. ದಿಸ್ ಟ್ರಿಪ್ ವಾಸ್ ವೆರಿ ನೈಸ್. ತುಂಬ ಚೆನ್ನಾಗಿದೆ ಸೀನರಿ ಎಲ್ಲ ಕಡೆಯೂ ಹಸಿರು, ಬ್ಯೂಟಿಫುಲ್. ತುಂಬಾ ಖುಷಿ ಆಗ್ತಾಯಿದೆ. ನೋಡಿ ನದಿ ಹರಿತಾ ಇದೆ. ಈ ಕಡೆ ಎಲ್ಲ ಲ್ಯಾಂಡ್ ಸ್ಲೈಡ್ ಆಗಿರೋದು. ಮೊನ್ನೆಲ್ಲ ಮಳೆ ಬಂದು ಲ್ಯಾಂಡ್ ಸ್ಲೈಡ್ ಆಗಿತ್ತು ಈ ಕಡೆ ಎಲ್ಲ. ನೋಡಿ ಇಲ್ಲಿಂದ ನೀರೇ ಒಂಥರ ಕಲರ್ ಡಿಫ್ರೆಂಟ್ ಆಗಿದೆ. ದಿಸ್ ಈಸ್ ಆನ್ ದ ವೇ ಟು ಕಲ್ಪ, ಹಿಮಾಚಲ್ ಪ್ರದೇಶ್. ಎಷ್ಟು ಬ್ಯೂಟಿಫುಲ್ ವ್ಯೂ ನೋಡಿ. ಆ ಕಡೆ ಈ ಕಡೆ ಮೌಂಟೇನ್ಸು ಸಾಕಾಗಿದೆ. ಆ ಕಡೆ ಎಲ್ಲ ಮನೆ, ದೇವಸ್ಥಾನ. ಈ ಕಡೆ ರೋಡು ತುಂಬಾ ಚೆನ್ನಾಗಿದೆ, ಸಾಕತ್ತಾಗಿದೆ ಗುರು. ಬ್ಯೂಟಿಫುಲ್.
ಕಲ್ಪ ಅನದರ್ 115 ಕಿಲೋಮೀಟರ್ಸ್ ಇದೆ ಇನ್ನು. ಸೊ ಇಲ್ಲಿವರೆಗೂ ಸಿಕ್ಕಾಪಟ್ಟೆ ಬಿಸಿಲಿದೆ ಇಲ್ಲೆಲ್ಲ. ಸೊ ಹಾಗಾಗಿ ಇಲ್ಲಿ ಗಾಡಿ ನಿಲ್ಲಿಸಿ ಸ್ವಲ್ಪ ರೆಸ್ಟ್ ತೊಗೊಳ್ತಾ ಇದ್ದೆ. ಇದು ರಾಂಪುರ್ ರೀಚ್ ಆಗಿದ್ದೀನಿ. ರಾಂಪುರಿಂದ ಹಂಗೆ ಕಂಟಿನ್ಯೂ ಮಾಡಿದ್ರೆ ಕಲ್ಪ ಕಾಸ ಎಲ್ಲ ಒಂದೇ ಹೈವೇ NH5. ಸೊ ಇದು ಮಾರ್ಕೆಟ್, ಇದು ರಾಂಪುರ್ ಮಾರ್ಕೆಟ್. ಅಲ್ಲೇ ದಾರಿನಲ್ಲೇ ನಿಲ್ಲಿಸಿ ನಮಸ್ತೆ ಇವ್ರದ್ದು. ದಾರಿನಲ್ಲಿ ಹಿಂದ್ಗಡೆ ಬರ್ತಾ ಇದ್ದಾರೆ, ಯಾರು ಬರ್ತಾ ಇದ್ದಾರೆ ಅಂತ ನೋಡಿಲ್ಲ. ಅಲ್ಲೇ ಬ್ರೇಕ್ ಹೊಡೆದು ನಮಸ್ತೆ ಹೊಡಿತಾ ಇದ್ದಾರೆ. ಸೊ ರಾಂಪುರ ಕ್ರಾಸ್ ಮಾಡಿದ್ರು ಈಗ. ಎಷ್ಟು ಚೆನ್ನಾಗಿದೆ ವ್ಯೂ, ಫುಲ್ ಬೆಟ್ಟ. ಇದೆಲ್ಲ ಬೆಟ್ಟನೆಲ್ಲ ಸೈಡಿಗೆ ಮಾಡಿ ರೋಡ್ ಮಾಡಿರೋದು. ಸಖತ್ತಾಗಿದೆ, ಫುಲ್ ಹಸಿರು ಬೆಟ್ಟ. ಸೆಪ್ಟೆಂಬರಲ್ಲಿ ಎಲ್ಲ ಹಸಿರಾಗಿರುತ್ತೆ, ಈ ಥರ ತುಂಬ್ಕೊಬಿಟ್ಟಿರುತ್ತೆ. ಇಲ್ಲಿ ನೋಡಿ, ಕಂಪ್ಲೀಟ್ ಆಫ್ ರೋಡಿಂಗ್ ಇದು. ಇಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ ಆಗಿ ಈ ಥರ ಆಗ್ಬಿಟ್ಟಿರೋದು. ಹೊಸ ರೋಡು ಮಾಡಿರೋದು ಇದು. ಕಂಪ್ಲೀಟ್ ಹೊಸ ರೋಡ್ ಇದು. ಆಫ್ ರೋಡಿಂಗ್ ಮಾಡ್ಬೇಕು ನೋಡಿ ಈ ಥರ. ಅಲ್ಲಿ ನೋಡಿ, ಇಲ್ಲಿ ಒಂದು ಟ್ರಕ್ಕೇ ಬರ್ತಾ ಇಲ್ಲ, ಆರ್ಮಿ ಟ್ರಕ್ಕು ಬರ್ತಾ ಇಲ್ಲ.
ಸಿಕ್ಕಾಪಟ್ಟೆ ರಿಸ್ಕ್ ಇದೆ ಈ ಥರ ರೋಡಲ್ಲಿ. ನೋಡಿ ಹೆಂಗೆ ಬರ್ತಾ ಇದೆ ಎಲ್ಲ ಗಾಡಿ, ಇದೆಲ್ಲ ಹೊಸ ರೋಡು, ಎಲ್ಲ ಲ್ಯಾಂಡ್ ಸ್ಲೈಡ್ ಆಗಿ ಹೊಸ ರೋಡ್ ಮಾಡಿರೋದು. ಸ್ವಲ್ಪ ಟಫ್ ಆಗಿದೆ ಇದು. ಸಿಕ್ಕಾಪಟ್ಟೆ ಬಿಸಿಲಪ್ಪ, ಹೀಟು. ರಾಂಪುರ ಎಸ್ಪೆಷಲಿ 32.5 ಡಿಗ್ರಿ ಇದೆ ಈಗ. ಧೂಳು 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 ಧೂಳು. ಸಕ್ಕತ್ತಾಗಿದೆ ರೋಡೆಲ್ಲ. ಕೆಲವು ಕಡೆ ಮಾತ್ರ ಸಿಟಿನಲ್ಲಿ ಅಲ್ಲಲ್ಲಿ ಆಫ್ ರೋಡಿಂಗ್ ಸಿಗುತ್ತೆ, ಹುಷಾರಾಗಿ ರೈಡ್ ಮಾಡಬೇಕು. ಲಾಸ್ಟ್ ಜೂನ್ ಜುಲೈ ಎಲ್ಲ ಸಿಕ್ಕಾಪಟ್ಟೆ ಮಳೆ ಬಿದ್ದು ಪ್ರಾಬ್ಲಮ್ ಆಗಿತ್ತು. ಈಗ ಎಲ್ಲ ಕಡೆ ಓಪನ್ ಇದೆ ರೋಡು. ಅಂದರೆ 80 ಕಿಲೋಮೀಟರ್ಸ್ಟು ಕಲ್ಪ. ಸೊ ಕಲ್ಪ ಅಲ್ಲಿ ಸ್ಟೇ ಆಗಿ 1-2 ವರ್ಷ ಸ್ಟೇ ಆಗಿ ಅಲ್ಲಿ ಎಲ್ಲ ಎಕ್ಸ್ಪ್ಲೋರ್ ಮಾಡಬೇಕು.